ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಸತೀಶ್ ಜಾರಕಿಹೊಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ಡೇ ಒನ್ ನಿಂದ ಹೇಳ್ತಾ ಇದ್ದಾರೆ, ಮೊದಲ ದಿನದಿಂದಲೂ ಹೇಳ್ತಾ ಇದ್ದಾರೆ. ಇದೀಗ ಇನ್ನೂ 3 ಅಥವಾ 6 ತಿಂಗಳು ಅಂತ ಹೇಳ್ತಾ ಇದ್ದಾರೆ, 3 ತಿಂಗಳು 6 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ನಾವು ಇದ್ದೇವೆ, ಸರ್ಕಾರ ನಡೀತಾ ಇದೆ. ಅವರ ಹೇಳಿಕೆಗೆ ಸಂಬಂಧ ಇಲ್ಲ. ಅಹಿಂದ ನಾಯಕತ್ವದ ಸಾರಥ್ಯ ವಹಿಸುವ ವಿಚಾರ ಅವಕಾಶ ಸಿಕ್ಕಾಗ ನೋಡೋಣ, ಅದರ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಹೊರಗಡೆ ಹೇಳಿದ್ದೇವೆ, ಸುಗಮವಾಗಿ ನಡಿಬೇಕು. ನಮ್ಮ ಹೈದರಾಬಾದು, ಬಾಂಬೆ, ಕರ್ನಾಟಕದ ಸಮಗ್ರ ವಿಷಯಗಳು ಚರ್ಚೆ ಆಗಬೇಕು. ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ಆಗಬೇಕು. ಸರ್ಕಾರದಿಂದ ಅದಕ್ಕೆ ಉತ್ತರ ಸಿಗಬೇಕು ನಮ್ಮ ಆಸೆ. ವಿಷಯದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಬಗ್ಗೆ ಕಾರ್ಯಕ್ರಮ ಮೊನ್ನೆ ಹಾಸನಲ್ಲಿ ಆಯಿತು, ಮೊನ್ನೆ ಸಿಡ್ಲಘಟ್ಟದಲ್ಲಿ ಆಯಿತು, ಕೂಡ್ಲಿಗೆಲ್ಲಿ ಆಯಿತು. ನಡ್ತಾನೆ ಅವ್ರು ಏನಾರ ಹೇಳೋದಕ್ಕೆ ಅವ್ರಿಗೆ ಹೇಳಲಿಕ್ಕೆ ಏನಾರು ಬೇಕಾದ್ರೂ ಅದನ್ನ ಹೇಳ್ತಾರೆ. ಪಟ್ಟೆ ಕೊಡೋದು ಅದರಿಂದ ಪ್ರಯೋಜನ ಏನಾಗಲ್ಲ. 5 ವರ್ಷದಿಂದ ಪ್ರಯೋಜನ ಆಗೋಲ್ಲ. ಪ್ರತಿ ಸಾರಿ ಸರಿಯಾದ ಚರ್ಚೆ ಆಗ್ತಾ ಇಲ್ಲ. ಈ ಬಾರಿ ಆಗ್ಬೇಕಂತ ನಮ್ಮ ಆಸೆ ಇದೆ. ಈಗ ಅಂತ ಯಾವ್ದು ಹರಿಯಾಣ, ಪಂಜಾಬ್ದಲ್ಲಿ ಯಾವ್ದು ಖಾಲಿ ಇಲ್ಲಲ್ಲ. ಈಗ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ, ಆರೋಪ ಮಾಡ್ಲಿಕ್ಕೆ ಖಾಲಿ ಇಲ್ಲಲ್ಲ. ಖಾಲಿ ಇದ್ರೆ ಅದನ್ನು ಚರ್ಚೆಗೆ ಬರ್ತಾರೆ. ಇಲ್ಲ 10 ದಿವಸಕ್ಕೆ ಅದು ಸೀಮಿತವಾಗಿ